ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ನನ್ನ ಮತ್ತೊಂದು ವ್ಲಾಗ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ಆಫ್ಟರ್ನೂನ್ ಒಂದು 12 ಆಗಿದೆ. ಆವಾಗಿಂದನೇ ಶುರು ಮಾಡಿರೋದು. ಇವತ್ತು ಮಾರ್ನಿಂಗಿಂದ ವ್ಲಾಗ್ನ ಶುರು ಮಾಡೋಕ್ಕೆ ಆಗಲಿಲ್ಲ. ಯಾಕಂದರೆ ಮೊನ್ನೆಲ್ಲ ಹುಲ್ಲು ಕೂಡ ತೊಗೊಂಡು ಬಂದಿದ್ದು, ನಾವು ಕೊಂಡು ತಂದಿದ್ದು ಹುಲ್ಲು. ಅದನ್ನು ಬಣವೆ ಕೂಡ ಮಾಡಬೇಕಿತ್ತು. ನಮ್ಮ ಕಡೆ ಅಂದರೆ ಬೇರೆ ಕಡೆ ಎಲ್ಲ ಹುಲ್ ಮೆದೆ ಅಂತ ಹೇಳ್ತಾರೆ, ನಮ್ಮ ಕಡೆ ಬಣವೆ ಅಂತ ಹೇಳ್ತಾರೆ. ಬಣವೆ ಕೂಡ ಮಾಡೋದಿತ್ತು. ಹಾಗಾಗಿ ತಾತ ಮತ್ತು ಇನ್ನೊಬ್ಬರು ಅಣ್ಣ, ನಮ್ಮ ಮನೆಯವರು, ಅಮ್ಮ ಎಲ್ಲ ಸೇರಿಕೊಂಡು ಬಣವೆ ಕೂಡ ಹಾಕ್ತಾಯಿದ್ರು. ಇನ್ನು ಪಾಪು ಎತ್ಕೊಳ್ಳೋ ಕೆಲಸ ಇದ್ದೇ ಇರುತ್ತೆ ಅಲ್ವಾ, ಮತ್ತು ಅಡುಗೆ ಕೂಡ ಮಾಡಬೇಕಾಗಿತ್ತು. ಹಂಗಿರೋದ್ರಿಂದ ಪಾಪು ಸುಧಾರಿಸ್ಕೊಂಡು ಅಡುಗೆ ಮಾಡ್ಕೊಳ್ತಾ ಟೈಮ್ ಹೋಗಿದ್ದು ಕೂಡ ಗೊತ್ತೇ ಆಗಲಿಲ್ಲ ನನಗೆ. ಹಂಗಿರೋದ್ರಿಂದ ವ್ಲಾಗ್ನ ಶುರು ಮಾಡಿದ್ದು ಸ್ವಲ್ಪ ಲೇಟ್ ಆಯಿತು. ಎಲ್ಲನೂ ಹುಲ್ ಮೆದೆ ಹಾಕೋಷ್ಟೊತ್ತಿಗೆ 1 ಗಂಟೆ ಆಗೇ ಹೋಗಿತ್ತು. ಹಸುಗಳನ್ನ ಕೆರೆ ಕುಡಿಯಲಿಕ್ಕೆ ಕೂಡ ಟೈಮ್ ಆಗಿತ್ತು. ಯಾವಾಗಲೂ ಬೇಗನೆ ದನನ ಕೆರೆಗೆ ಹೊಡಿತಾ ಇದ್ವು. ಬೆಳಗ್ಗೆ ಬೇಗನೆ ಒಂದು 11-11:30 ಕೆರೆಗೆ ಬಿಡ್ತಾಯಿದ್ದು. ಬಟ್ ಇವತ್ತು 1 ಗಂಟೆ ಆಗಿದ್ದರಿಂದ ತುಂಬಾ ಅರ್ಚಾಡ್ತಾಯಿದ್ದು. ನಮ್ಮದು ಇನ್ನೊಂದು ಹಸು ಮೊನ್ನೆ ಒಂದು 15 ಡೇಸ್ ಆಯ್ತಲ್ಲ ತೊಗೊಂಬಂದು. ಆ ಹಸು ಮಧ್ಯಾಹ್ನ ಹೊತ್ತು ಹಾಲು ಇಳಿಸ್ಕೊಳ್ಳೋದನ್ನ ರೂಢಿ ಮಾಡ್ಕೊಂಡ್ಬಿಟ್ಟಿದೆ. ಹಂಗಿರೋದ್ರಿಂದ ಮನೆಗೆ ಎಪ್ಪಾಕೊಳ್ಳಿಕ್ಕೆ ಅಂತ ಹಾಲನ್ನು ಕೂಡ ಕರೆದಿಕ್ಬಿಟ್ಟು ಹೋಗ್ತಾರೆ, 1-2 ಚಂಬಷ್ಟು. ಅದಾದಮೇಲೆ ಮನೆ ಹತ್ರ ಕೆಲಸಗಳು ಇದ್ದೇ ಇರುತ್ತೆ. ದನ ಬಿಡೋದು ಟೈಮ್ ಆಗಿದ್ದರಿಂದ ಕೂಗ್ತಾನೆ ಇದ್ದು ಹಸುಗಳು. ಅಪ್ಪು 1 ಗಂಟೆ ಆಯಿತು, ದನ ಕೂಡ ಬಿಡ್ತಾಯಿದ್ರು. ಫ್ರೆಂಡ್ಸ್, ಇನ್ನು ದಾರಿ ಉದ್ದಕ್ಕೂ ಸಗಣಿಗಳನ್ನ ಇಟ್ಕೊಂಡು ಹೋಗ್ತವೆ. ಒಂದು ಸ್ವಲ್ಪ ಹಿಂದೆ ಹೋಗೋದ್ರಿಂದ ಒಂದು 2-3 ತೆಪ್ಪೆ ಸಗಣಿ ಸಿಗುತ್ತೆ. ಆ ಸಗಣಿನ ಎತ್ಕೊಂಡ್ರೆ ಒಂದು ಸಸಿಗಾಗುತ್ತಲ್ಲ ಅಂತ ಹೇಳ್ಬಿಟ್ಟು ನಾವು ಸ್ವಲ್ಪ ಹಸುಗಳು ಸ್ವಲ್ಪ ದೂರ ಹೋಗೋವರೆಗೂ ನೋಡ್ಕೊಳ್ತೀವಿ. ಸಗಣಿ ಸಿಕ್ಕಿದ್ರೆ ಒಂದು ಅಡಿಕೆ ಗಿಡಕ್ಕೆ ಹಾಕಿದ್ರೆ ಅಡಿಕೆ ಗಿಡ ಚೆನ್ನಾಗಾಗತ್ತಲ್ವ ಅನ್ನೋದೊಂದು ಕಾನ್ಸೆಪ್ಟು. ಹಳ್ಳಿ ಜನದ ಮೈಂಡಲ್ಲಿ ಇದೇ ಥರನೇ ಇರುತ್ತೆ. ಸೊ ನನ್ನ ಮೈಂಡು ಅಂತ ಅಲ್ಲ, ಇಲ್ಲ ಇನ್ನೊಬ್ಬರ ಮೈಂಡ್ ಅಂತ ಅಲ್ಲ. ಒಂದು ತೆಪ್ಪೆ ಸಗಣಿ ಸಿಕ್ಕಿದ್ರೂ ಒಂದು ಗಿಡಕ್ಕೆ ಹಾಕ್ಬೋದಲ್ವ ಅಂತ ಹೇಳಿ ಯೋಚನೆ ಮಾಡ್ತಾರೆ. ಅಪ್ಪು ದನ ಬಿಡ್ಕೊಂಡು ಹೊರಟರು. ಅಪ್ಪು ಹೊರಟಾದ್ಮೇಲೆ ಆ ಕೆಲಸ ಈ ಕೆಲಸ ಅಂತ ಇದ್ದೇ ಇರುತ್ತೆ. ಅಮ್ಮನ ಇವತ್ತು ಮನೆ ಹತ್ರ ಇರಮ್ಮ ಅಂತ ಹೇಳಿದ್ರೆ ಅಮ್ಮ ಇಲ್ಲ, ಅಪ್ಪು ಅಲ್ಗಾನ ದನ ಬಿಟ್ಕೊಟ್ಟು ಬರ್ತಾನೆ, ನಾನು ನೋಡ್ಕೊಳ್ತೀನಿ, ಮನೆ ಹತ್ರ ಟಾರ್ಪಲೆಲ್ಲ ಎತ್ತಿ ಮನೆ ಹತ್ರ ಆಗೋ ಕೆಲಸಗಳನ್ನ ಮಾಡಿಕೊಳ್ರಿ. ಒಂದು ಹಸುಗೆ ಹುಷಾರು ಕೂಡ ಇದ್ದಿರಲಿಲ್ಲ. ಹಂಗಿದ್ದಿದ್ದ ಕಾರಣ ಡಾಕ್ಟ್ರನ್ನ ಕರ್ಕೊಂಡು ಬಂದು ಇಂಜೆಕ್ಷನ್ ಹಾಕ್ಸ್ಬಿಡ್ರಿ. ಅದು ಮೇವು ತಿಂತಿರಲಿಲ್ಲ, ಮೊಸರೆ ಕುಡಿತಿರಲಿಲ್ಲ. ಹಾಗಾಗಿ ಅಪ್ಪು ಡಾಕ್ಟ್ರು ಕೂಡ ಕರ್ಕೊಂಡು ಬಂದು ಇಂಜೆಕ್ಷನ್ ಹಾಕಿಸ್ಲಿಕ್ಕೆ ಅಮ್ಮಗೆ ಕೆರೆಗೆ ದನ ಹೊಡ್ಕೊಟ್ಟು ವಾಪಸ್ ಬರ್ತೀನಿ ಅಂತ ಹೇಳಿ ಹೋಗಿದ್ರು. ಇವು ಸೀದಾ ಹೋಗೋ ಟೈಮ್ನಲ್ಲಿ ಆ ಕಡೆ ಹೋಗೋದು ಈ ಕಡೆ ಹೋಗೋದು ಹಿಂಗೆ ಮಾಡ್ತಾಯಿರ್ತವೆ. ಅಮ್ಮಂಗೆ ಕೆರೆಗನ ದನ ಹೊಡ್ಕೊಟ್ಟು ಅಪ್ಪು ಕೂಡ ವಾಪಸ್ ಬಂದು ಇನ್ನು ಡಾಕ್ಟ್ರನ್ನ ಕರ್ಕೊಂಡು ಬರ್ತೀನಿ ಅಂತ ಹೇಳಿ ಹಾಸ್ಪಿಟಲ್ ಕೂಡ ಹೋದರು. ಆ ಗ್ಯಾಪಲ್ಲಿ ಅಮ್ಮು ಕೂಡ ಮಲಗಿದ್ಲು. ಸ್ವಲ್ಪ ಸಗಣಿ ಎಲ್ಲ ಎತ್ತಾಕ್ಬಿಡೋಣ ಅಂದ್ಬಿಟ್ಟು ಒಂದು 2 ಟಬ್ ಸಗಣಿ ಆಯಿತು. ತುಂಬಿ ಎತ್ತಾಕೋಕ್ಕಾಗಲ್ಲ ನನ್ನ ಕೈಯಲ್ಲಿ ಅಲ್ವಾ. ಹಂಗಿರೋದ್ರಿಂದ ತುಂಬಿಟ್ರೆ ಅಪ್ಪು ಬಂದು ಎತ್ತಾಕ್ತಾರೆ ಅಂದ್ಬಿಟ್ಟು ತುಂಬಿ ಇಟ್ಟು ಹಾಲಿನ ಕ್ಯಾನ್ ತೊಳೆಯೋ ಕೆಲಸ ಎಲ್ಲ ಇರುತ್ತೆ ನನಗೆ. ಆ ಕೆಲಸ ಕೂಡ ಮಾಡ್ಕೊಳ್ತಾ ಇದ್ದೆ. ಇನ್ನು ಅಮ್ಮ ಬಂದು ಯಾವಾಗ ಮಾಡುತ್ತೆ ಅಂದ್ಬಿಟ್ಟು ಬೆಳಗ್ಗೆ ಹೊತ್ತಾದರೆ ತೊಳೆದಾಕ್ಬಿಟ್ಟಿರ್ತೀನಿ. ಇಲ್ಲ ಅಂದರೆ ಮಧ್ಯಾಹ್ನ ಅಮ್ಮ ಮಲಗಿದಾಗ ಹಾಲಿನ ಕ್ಯಾನ್ ತೊಳೆಯೋದಾಗಿರ್ಬೋದು, ಕರುಗೆ ಬೂಸ ಇಡೋದಾಗಿರ್ಬೋದು, ನನ್ನ ಕೈಯಲ್ಲಾಗೋ ಕೆಲಸಗಳು, ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡ್ಕೊಳ್ತೀನಿ. ನೋಡ್ತಾ ಇರ್ಬೋದು, ಅಪ್ಪು ಬೂಸ ಕೂಡ ತಂದು ಆಚೆನೇ ಇಟ್ಟಿದ್ರು. ಬೂಸ ಕೂಡ ಖಾಲಿಯಾಗಿತ್ತು. ನಮ್ಮನೇಲಿ ಯೂಸ್ ಮಾಡೋದು ಇದೇ ಬೂಸ. ಇದಕ್ಕೆ ಹಳ್ಳಿ ಜನ ಸೀಮೆ ಸುಣ್ಣ ಅಂತ ಕೂಡ ಕರೀತಾರೆ. ಇದು KMC ಬೂಸ, ತುಂಬ ಚೆನ್ನಾಗಿರುತ್ತೆ. ಡೈರಿ ಫೀಡ್ ತೊಗೊಂಡ್ರೂ ಚೆನ್ನಾಗಿರುತ್ತೆ. ಡೈರಿ ಫೀಲ್ಡು ಮುಗಿಲು ಬಂದಿರುತ್ತಂತೆ, ಅದೊಂದೇ ಕಾರಣಕ್ಕೆ ಜಾಸ್ತಿ ತೊಗೊಳ್ಳಲ್ಲ ನಾವು. ಯಾವಾಗೋ ಒಂದು ಸತಿ ಡೈರಿ ಫೀಡ್ ತೊಗೊಳ್ಳೋದು.
ಅದಾದಮೇಲೆ ಚಾರ್ವಿ ಕೂಡ ಇವಾಗ ಜಾಸ್ತಿ ಆಚೆನೇ ಕಟ್ತೀವಿ, ಯಾವಾಗೋ ಒಂದು ಸರ್ತಿ ಅಷ್ಟೇ ಒಳಗೆ ಕಟ್ಟೋದು. ಬೆಳ್ಕೊತ್ತಲ್ಲೆಲ್ಲ ಆಚೆನೇ ಇರ್ತಾಳೆ. ಅಮ್ಮು ಮಲಗಿದ್ದಾಗ ಆದಷ್ಟು ಕೆಲಸಗಳನ್ನ ಪಾತ್ರೆ ತೊಳೆಯೋದಾಗಿರ್ಬೋದು, ಮನೆ ಕಸ ಗುಡಿಸೋದಾಗಿರ್ಬೋದು, ಈ ಥರ ಮನೆ ಕೆಲಸಗಳನ್ನ ಮುಗಿಸ್ಕೊಂಡು ಬಿಡ್ತೀನಿ. ಅದಾದಮೇಲೆ ಹಾಸ್ಪಿಟಲ್ ಕೂಡ ಹೋಗಿದ್ರಲ್ವಾ, ಹಾಸ್ಪಿಟಲಲ್ಲಿ ಬೆಲ್ಲ ಮತ್ತು ಏನೆಲ್ಲ ಕೊಡ್ಲಿಕ್ಕೆ ಹೇಳಿದ್ರಂತೆ, ಅದು ಕೂಡ ರೆಡಿ ಮಾಡ್ತಾಯಿದ್ರು. ಈಗ ಬೂಸ ಸೋಡಾ ಬೆಲ್ಲ ಏನು ಹಾಕ್ಬೇಕು, ಬಗ್ಗಿಲ್ಲ ಅಂದರೆ ಹಾಂ ಅದು ಬರ್ಕೊಡೋಣ, ಅದನ್ನು ತಂದು ಹಾಕು. ಒಂದು ಪ್ಯಾಕೆಟ್ ಪೂರ್ತಿ ಹಾಕ್ಬೇಕಂತ, 100 ಗ್ರಾಮ್ ಪೌಡ್ರಾ. ತಿಂದ ತಿಂದ ತಳ ಗೊಣ್ಣೆ ಕುರಿ. ನೀರಾಕಿ ನೆನೆಸು ಒಂದೆರಡು ನಿಮಿಷ. ನಮ್ಮ ಹಸುಗೆ ಹುಷಾರಿಲ್ಲ ಅಂದರೆ ಏನೂ ಆಗಿದ್ದಿಲ್ಲ, ಮೇವು ತಿಂತಿರಲಿಲ್ಲ, ಮೊಸರೆ ಕುಡಿತಿರಲಿಲ್ಲ, ಬೂಸ ತಿಂತಿದ್ದಿಲ್ಲ. ಅದರಿಂದ ಸ್ವಲ್ಪ ಮಂಕಾಗಿತ್ತು ಅಷ್ಟೇ ಹಸು. ಅದರಿಂದ ಅವರು ಹೇಳಿದ್ರಂತೆ ಡಾಕ್ಟರು, ಸ್ವಲ್ಪ ಹಸಿಟ್ಟು, ಒಂದು ಪ್ಯಾಕೆಟ್ ಸೋಡಾ ಮತ್ತು ಹಿಂಡಿ, ಇಷ್ಟೂ ಬೆಲ್ಲ ಇಷ್ಟೂ ನೆನೆಸ್ಬಿಟ್ಟು ಹಸುಗೆ ತಿನ್ನಿಸಿ, ಅದಕ್ಕೆ ಅಜೀರ್ಣ ಆಗಿದ್ದರೆ ಜೀರ್ಣ ಆಗುತ್ತೆ ಅಂತ. ಹಂಗಿರೋದ್ರಿಂದ ಅಪ್ಪು ಡಾಕ್ಟ್ರು ಬಂದಿದ್ರಲ್ವ, ಅವಾಗ ಹೇಳಿದ್ನೆಲ್ಲ ಮಾಡ್ತಾಯಿದ್ರು. ಇನ್ನು ಅಮ್ಮು ಅಷ್ಟೊತ್ತಿಗೆ ಎದ್ಲು, ಅವಳ ಜೊತೆ ಆಟ ಆಡ್ಕೊಳ್ತಾ ಸ್ವಲ್ಪ ಹೊತ್ತು ಆಟ ಆಡಿಸ್ತಾ ಕೂತಿದ್ದೆ. ಅವಳನ್ನ ಇಟ್ಕೊಂಡು ಯಾವ ಕೆಲಸ ಮಾಡೋಕ್ಕಾಗಲ್ಲ. ಅಪ್ಪು ಎತ್ಕೋಬೇಕು, ಇಲ್ಲ ಅಮ್ಮ ಎತ್ಕೋಬೇಕು. ಅಮ್ಮ ಎತ್ಕೊಂಡಾಗೆ ಯಾವುದಾದ್ರೂ ಕೆಲಸ ಮಾಡೋಕ್ಕಾಗೋದು. ಅದಾದಮೇಲೆ ಇನ್ನು ಬೂಸ ನಿಲ್ಲಿಸೋದು, ಆ ಕೆಲಸ ಈ ಕೆಲಸ ಇದ್ದೇ ಇರುತ್ತೆ. ಮನೆ ಹತ್ರ ಎಷ್ಟು ಕೆಲಸ ಕೂಡ ಮಾಡಿದ್ರೂ ಮುಗಿಯುತ್ತೆ ಅಂತ ಹೇಳೋಕ್ಕೆ ಆಗಲ್ಲ, ಏನಾದರೂ ಕೆಲಸಗಳಿರ್ತವೆ. ಆಯ್ ಬಂಗಾರಿ, ಬಂಗಾರಿ ಯಾರಮ್ಮ ಬಂಗಾರಿ? ಯಾರು ಬಂಗಾರಿ? ಯಾರು ಯಾರು ಬಂಗಾರಿ? ಕಳ್ಳ ಕಳ್ಳ. ಇನ್ನು ಸಾಯಂಕಾಲ ಆಯ್ತಂದರೆ ಅಪ್ಪುದು ಅಮ್ಮಂದು ರೋಟೀನ್ ಸ್ಟಾರ್ಟ್ ಆಗೋಗ್ಬಿಡುತ್ತೆ. ಅಮ್ಮ ದನ ಕೂಡ ಹಿಡ್ಕೊಂಬಂದ್ಬಿಡ್ತಾರೆ. 3:30-4 ಗಂಟೆ ಅಷ್ಟೊತ್ತಿಗೆ ದನಗಳು ಬಂದುಬಿಡ್ತವೆ. ಅಷ್ಟೊತ್ತಿಗೆ ಬಂದ್ರೇ ಹಾಲು ಕರೆಯೋಕ್ಕಾಗೋದು, ಯಾಕಂದರೆ 4-5 ಹಸುನಲ್ಲಿ ಹಾಲು ಕರ್ಕೊಳ್ಳೋದು ಅಂದರೆ ಸುಮ್ಮನೆ ಆಗೋಲ್ಲ. ಅಪ್ಪುಗೆ ಅಷ್ಟೊಂದು ಚೆನ್ನಾಗಿ ಹಾಲು ಕರೆಯೋಕ್ಕೆ ಬರಲ್ಲ, ಅಮ್ಮನೇ ಕರೆಯೋದು. ಹಂಗಾಗಿ ಸ್ವಲ್ಪ ಸಾಯಂಕಾಲ ಹೊತ್ತು ಬೇಗನೆ ಕರೆಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಬೆಳಗ್ಗೆ ಹೊತ್ತು ಬೇಗನೆ ಕರೀಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಪ್ಪು ಮೊಸರೆ ಎಲ್ಲ ಇಟ್ಬಿಟ್ಟು, ಬೂಸ ಎಲ್ಲ ಇಟ್ಬಿಟ್ಟು ಅಮ್ಮಂಗೆ ಆದಷ್ಟು ಹೆಲ್ಪ್ ಮಾಡಿಕೊಡ್ತಾರೆ. ಕ್ಯಾನ್ ತೊಗೊಂಡೋಗಿ ಕೊಡೋದಾಗಿರ್ಬೋದು, ನೀರು ತಕ್ಕೊಡೋದಾಗ್ಬೋದು, ಮೊಸರೆ ಇಕ್ಕೋದಾಗ್ಬೋದು, ಈ ಥರ ಬೇಕಾದಷ್ಟು ಕೆಲಸಗಳನ್ನ ಮಾಡಿಕೊಡ್ತಾರೆ. ಅಮ್ಮನಿಗೂ ಸ್ವಲ್ಪ ಹೆಲ್ಪ್ ಆಗುತ್ತಲ್ವ ಅನ್ನೋ ಕಾರಣಕ್ಕೆ 4 ಗಂಟೆಗೆ ಸ್ಟಾರ್ಟ್ ಮಾಡಿದ್ರೇ 5:30 ಅಷ್ಟೊತ್ತಿಗೆ ಮುಗಿಯುತ್ತೆ. ಆವಾಗ ತೊಗೊಂಡೋಗಿ ಹಾಲನ್ನ ಕೊಟ್ಟು ಬರೋದು. ಸಂಜೆ ಹೊತ್ತು ಬೇಕಾದಷ್ಟು ಕೆಲಸ ಇರುತ್ತೆ. ನಿಜವಾಗ್ಲೂ ಹಳ್ಳಿ ಜೀವನ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಡ್ಯೂ ಡೇಟ್ ಹತ್ರ ಇರೋದ್ರಿಂದ ಡೆಲಿವರಿ ಡೇಟು, ಆ ಕೆಲಸ ಈ ಕೆಲಸ ಎಲ್ಲ ಬ್ಯಾಲೆನ್ಸ್ ಇಟ್ಕೊಂಡ್ರೆ ನಮಗೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಹುಲ್ಲೊಟ್ಟೋದಾಗಿರ್ಬೋದು, ಅಳಕಾಯಿ ಬಂದಿದೆ ನಮ್ಮದು, ಅಳಕಾಯಿ ಮುರ್ಕೊಂಬರೋದಾಗಿರ್ಬೋದು, ತೊಗರಿ ಗಿಡ ಮುರ್ಕೊಂಡು ಬರೋದಾಗಿರ್ಬೋದು, ಈ ಥರ ಸಾಕಷ್ಟು ಕೆಲಸಗಳಿರುತ್ತೆ. ಅವನ್ನೆಲ್ಲ ಅಮ್ಮ ಅಪ್ಪು ಬೇಗ ಬೇಗ ಮಾಡ್ಕೋಬೇಕು ಅಂತ ಹೇಳಿ ಕರೆಯೋದು ಜೊತೆಯಲ್ಲಿ ಮಾತಾಡ್ತಾಯಿದ್ರು. ಇನ್ನು ನನ್ನ ಮಗ ಹೇಳೋದಾಯ್ತಂದರೆ 4:15ಗೆ ಸ್ಕೂಲಿಂದ ಬರ್ತಾನೆ. ಬಂದವನು ಸಿಕ್ಕಾಬಟ್ಟೆ ತಿಟ್ಲೆ ಆಟ ಆಡ್ತಾ ಇರ್ತಾನೆ. ಎಲ್ಲಾದರೂ ಹೋಗಿ ಮಕ್ಳುಗಳ ಜೊತೆ ಹೊಟ್ಟೋಗ್ಬಿಡೋದು. ಸಂಜೆ 7 ಗಂಟೆ 8 ಗಂಟೆ ಆದರೂ ಮನೆಗೆ ಬರಲ್ಲ. ನಾವಿರೋದು ಹೊಲದಲ್ಲಿರೋದ್ರಿಂದ ನಮಗೆ ತುಂಬ ದಿಗಿಲು ಬರೆಸ್ತಾನೆ, ತುಂಬ ಭಯ ಕೂಡ ಬರೆಸ್ತಾನೆ. ಇನ್ನು ಡೆಲಿವರಿ ಡೇಟ್ ಎಷ್ಟು ದಿವಸ ಐತೆ ಅಂತ ಹೇಳೋದಾಯ್ತಂದರೆ ಇನ್ನು 23 ದಿವಸ ಟೈಮ್ ಐತೆ ನನಗೆ. ಹಂಗಿರೋ ಕಾರಣ ಬೇಗ ಬೇಗ ಹೊಲದ ಕೆಲಸ ಎಲ್ಲ ಮುಗಿಸ್ಕೋಬೇಕು ಅಂತ ಹೇಳಿ ಅಪ್ಪನೂ ಅಮ್ಮನೂ ಮಾತಾಡ್ತಾಯಿದ್ರು.
ಇನ್ನು ಸಂಜೆ ಹೊತ್ತಲ್ಲಿ ಅಪ್ಪು ಅಮ್ಮನಿಗೆ ಈ ಥರ ಎಲ್ಲ ಸಣ್ಣ ಪುಟ್ಟ ಹೆಲ್ಪ್ಗಳನ್ನ ಮಾಡ್ತಾಯಿರ್ತಾರೆ. ಹಾಲು ಸೋಸಿ ಬಿಡೋದಾಗಿರ್ಬೋದು, ಕರ್ಕೊಟ್ಟಿರೋ ಹಾಲನ್ನ ಅಲ್ಲಿಂದ ಬಂದರೆ ಸ್ವಲ್ಪ ಹಾಲು ಕರ್ಕೊಳ್ಳೋದಾಗಿರ್ಬೋದು. ಅಪ್ಪುಗೆ ಜಾಸ್ತಿ ಹೊತ್ತು ಕುತ್ಕೊಂಡು ಕರೆಯೋಕ್ಕಾಗಲ್ಲ, ಗೊತ್ತಿಲ್ಲ ಅಲ್ವಾ, ಇನ್ನೂ ಅಭ್ಯಾಸ ಇಲ್ಲದೆ ಇರೋ ಕಾರಣ ಇವಾಗ ಒಂದೊಂದೇ ಕಲಿತಾ ಇದ್ದಾರೆ. ಹುಟ್ಟಿದ ತಕ್ಷಣ ಮಕ್ಕಳೇನು ಓಡಾಡಲ್ಲ ಅಲ್ವಾ, ಅವು 8 ತಿಂಗಳು ಸಾಕಿ 1 ವರ್ಷ ಗಂಟ ಸಾಕಿದ ಮೇಲೆ ಅಲ್ವಾ ಓಡಾಡೋದು. ಹಂಗಿರೋದ್ರಿಂದ ನಿಧಾನಕ್ಕೆ ಒಂದೊಂದೇ ಕಲ್ತ್ಕೊತಾ ಇದ್ದಾರೆ. ಹಳ್ಳಿ ಜೀವನಕ್ಕೂ ಕೂಡ ಅಡ್ಜಸ್ಟ್ ಆಗ್ತಾ ಇದ್ದಾರೆ. ಇನ್ನು ನಮ್ಮಮ್ಮು ಮಲಗಲ್ಲ, ಸಂಜೆ ಹೊತ್ತಲ್ಲಿ ತುಂಬ ತೀಟ್ಲೆ. ನೆಲಕ್ಕೆ ಬಿಡು, ಆಟಾಡ್ತೀನಿ, ಅವ್ರು ಹಾಲು ಕರಿ ಹತ್ರ ಹೋಗ್ತೀನಿ ಅಂದ್ಬಿಟ್ಟು ತುಂಬ ಹಠ ಮಾಡ್ತಾ ಇರ್ತಾಳೆ. ಹೇಳಿದ ಮಾತು ಕೇಳೋಕ್ಕೆ ರೆಡಿ ಇರಲ್ಲ. ಅವಳನ್ನ ಎತ್ಕೊಳ್ಳೋದು ನಂಗೆ ಸ್ವಲ್ಪ ಕಷ್ಟ ಆಗ್ತಿದೆ. ಈಗ 9 ಮಂತ್ಸಿಗೆ ಬಿದ್ದಮೇಲಂತೂ ತುಂಬಾ ಕಷ್ಟ ಆಗ್ತಿದೆ. ಬಟ್ ಏನೂ ಮಾಡೋಕ್ಕಾಗಲ್ಲ. ಅವ್ರ ಅಮ್ಮ ಕೂಡ ಸ್ವಲ್ಪ ಕೆಲಸ ಇದೆಯಂತೆ, ಗೊಬ್ಬರ ಹಾಕೋದು. ಹಾಗಾಗಿ 1-2 ದಿವಸ ಅಡ್ಜಸ್ಟ್ ಮಾಡಿಕೊಂಡು ಎತ್ಕೊಳ್ತೀನಿ. ನಮ್ಮ ಹಸುಗಳು ಇವೇನೆ, 3 ಜರ್ಸಿ ಇದೆ, ಮತ್ತು 1 ನಾಟಿ ಕ್ರಾಸ್ ಹಸು ಇದೆ, ಇನ್ನೊಂದು HF ಕ್ರಾಸ್ ಹಸು ಇದೆ. ಇಷ್ಟೇ ನಮ್ಮ ಮನೇಲಿರೋ ಹಸುಗಳು. ಎಲ್ಲ 1 ಕರು ಇದೆ, ನಾಟಿ ಕ್ರಾಸ್ ಹಸುದು ಕರು ಇದೆ. ಅದಾದಮೇಲೆ ಸಾಯಂಕಾಲ ಅಮ್ಮ ಹಾಲು ಕೊಟ್ಟು ಕಳಿಸಿದ್ದಾದಮೇಲೆ ಸ್ವಲ್ಪ ಹುಲ್ಲೆಲ್ಲ ಕ್ಲೀನ್ ಮಾಡೋದಿತ್ತು, ಅದು ಕೂಡ ಮಾಡ್ತಾಯಿದ್ರು. ನಾನು ಸ್ವಲ್ಪ ಅದೇನು ಜೊತೆ ಟೈಮ್ ಸ್ಪೆಂಡ್ ಕೂಡ ಮಾಡ್ತಾಯಿದ್ದೆ. ಫ್ರೆಂಡ್ಸು, ನನ್ನ ಡೈಲಿ ರೂಟೀನ್ಸ್ ಹಿಂಗೆ ಇರುತ್ತೆ ಅಂತಲೇ ಹೇಳ್ಬೋದು. ಯಾಕಂದರೆ ಎಲ್ಲೂ ಇವಾಗ ಹೊಲಕ್ಕೆಲ್ಲ ಹೋಗದೆ ಇರೋ ಕಾರಣ ರೂಟೀನ್ ಹಿಂಗೆ ಇರುತ್ತೆ ಮನೆ ಹತ್ರ ಇರೋದ್ರಿಂದ. ಸಂಜೆ ಅಪ್ಪು ಹಾಲಕ್ಕೆ ಬರೋಕ್ಕೆ ಹೋದಾಗ ಅಮ್ಮ ಸ್ವಲ್ಪ ಇರೋ ಹುಲ್ಲೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ರು. ಅದಾದಮೇಲೆ ಅಪ್ಪು ಹಾಲಾಕಿ ಬರೋ ಅಷ್ಟೊತ್ತಿಗೆ ಟೀ ಕೂಡ ಮಾಡಿರ್ತೀನಿ. ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಸ್ವಲ್ಪ ಹೊತ್ತು ಟೀ ಕುಡಿದ್ಬಿಟ್ಟು ಬೇರೆ ಕೆಲಸ ಮಾಡ್ಕೊಳ್ಳಿಕ್ಕೆ ಪ್ರಿಪೇರ್ ಆಗ್ತಾರೆ. ದನ ಒಳ ಕಟ್ಟೋದಾಗಿರ್ಬೋದು, ಅವಕ್ಕೆ ಮೇವು ಹಾಕೋದಾಗಿರ್ಬೋದು. ಬಟ್ ಸಾಯಂಕಾಲ ಹೊತ್ತು ಎಲ್ಲರೂ ಒಂದು ಹಾಫ್ ಆನ್ ಅವರಿಂದ 1 ಅವರು ನಮಗೆ ಅಂತ ಟೈಮ್ನ ಕೊಡ್ಕೊತೀವಿ. ಚಿನ್ನು ಕೂಡ ತಿಂಡಿ ತೊಗೊಂಡು ಬಂದಿದ್ದ ಪಾಪುಗೆ ಅಂದ್ಬಿಟ್ಟು, ತಿಂಡಿ ಕೂಡ ಕೊಟ್ಟಿದ್ದ, ತಿನ್ನಿಸ್ತಾ ಕೂರಿಸ್ಕೊಂಡು ನಾನು ಕೂಡ ಸ್ವಲ್ಪ ಹೊತ್ತು ಕೂತ್ಕೊಂಡೆ. ಬ್ಯಾಕ್ ಪೇಯ್ನ್ ಇತ್ತು, ಏನು ಅಂತ ಗೊತ್ತಿಲ್ಲ, ಹೆವಿ ಬ್ಯಾಕ್ ಪೇಯ್ನ್ ಸ್ಟಾರ್ಟ್ ಆಗಿದೆ ಮೊನ್ನೆಯಿಂದ. ಬ್ಯಾಕ್ ಪೇಯ್ನು, ಒಂದು ಸರ್ತಿ ಕಾಲು ನೋವು, ಒಂದು ಸರ್ತಿ ಕೈ ನೋವು ಅಂತ ಬರ್ತಾನೆ ಇರುತ್ತೆ. ಅದಾದಮೇಲೆ ಟೀ ಎಲ್ಲ ಕುಡಿದು ರಾತ್ರಿಗೆ ಶೈಲೇಶ್ ಕೂಡ ಇಕ್ಬೇಕಲ್ವ, ಅವ್ರವ್ರದ್ದೇ ಕೆಲಸದಲ್ಲಿ ಬ್ಯುಸಿಯಾಗಿ ಹೋಗ್ಬಿಡ್ತಾರೆ. ಫ್ರೆಂಡ್ಸ್, ನಮ್ಮ ಚಾರ್ವಿ ನೋಡಿ ಫುಲ್ಲು ಝೀರೋ ಕಟಿಂಗ್ ಮಾಡಿಸಿದ್ದಾದಮೇಲೆ ಸ್ವಲ್ಪ ಆ್ಯಕ್ಟಿವ್ ಆಗಿದ್ದಾಳೆ. ಫುಲ್ಲು ಡಲ್ಲಾಗಿ ಹೋಗ್ಬಿಟ್ಟಿದ್ಲು. ಊಟ ಏನು ತಿಂದರೆ ವೀಕ್ ಕೂಡ ಆಗೋಗ್ಬಿಟ್ಟಿದ್ಲು. ಬೆಂಗಳೂರಾಗಿದ್ದಾಗ ತುಂಬ ಆ್ಯಕ್ಟಿವ್ ಆಗಿದ್ಲು. ಊರಿಗೆ ಬಂದಮೇಲೆ ಕಟ್ಟಿನೇ ತುಂಬ ಡಲ್ಲಾಗಿ ಹೋಗ್ಬಿಟ್ಲು. ಅದಾದಮೇಲೆ ರಾತ್ರಿ ಸಂಜೆ ಹೊತ್ತಲ್ಲೇ ಮನೆ ಕ್ಲೀನ್ ಮಾಡೋ ಕೆಲಸ ಎಲ್ಲ, ಬಾಗಿಲು ಗುಡಿಸೋದಾಗಿರ್ಬೋದು, ಎಲ್ಲ ಕೆಲಸ ಅಮ್ಮ ಮುಗಿಸ್ಕೊಂಡ್ಬಿಡುತ್ತೆ. ಯಾಕಂದರೆ ಬೆಳಗ್ಗೆ 5 ಗಂಟೆಗೆ ಎದ್ದು ಹಾಲನ್ನೇ ಕರೆಯೋದ, ಬಾಗಿಲನ್ನೇ ಗುಡಿಸೋದ, ಈ ಥರ ಆಗಲ್ಲ ಅಂದ್ಬಿಟ್ಟು ಆದಷ್ಟು ಕೆಲಸ ಎಲ್ಲ ಮುಗಿಸ್ಕೊಂಡ್ಬಿಡ್ತಾರೆ. ಅಪ್ಪು ಲಾಸ್ಟ್ ಬಿಲ್ನ ಕೂಡ ತೊಗೊಂಬಂದು ಕೊಟ್ಟರು, ನೋಡ್ತಾ ಇದ್ದೆ. 15ನೇ ತಾರೀಕು ಬಿಲ್ ಅಂದರೆ ಹಾಲ್ದು ಬಿಲ್ ಬರುತ್ತಲ್ಲ, ಅದನ್ನು ಕೂಡ ತೊಗೊಂಬಂದು ಕೊಟ್ಟರು. ನೋಡ್ತಾ ಇದ್ದೆ, ಫ್ಯಾಟ್ ಇಷ್ಟು ಬಂದಿದೆ, ಇಷ್ಟು ಲೀಟ್ರ್ ಆಗಿದೆ ಅಂತ. ಅದಾದಮೇಲೆ ಅಮ್ಮಮ್ಮ ಕೂಡ ಬಂದಿದ್ದರು, ಅವ್ರ ಜೊತೆ ಸ್ವಲ್ಪ ಹೊತ್ತು ಕೂತಿದ್ದು. ಅದಾದಮೇಲೆ ರಾತ್ರಿಗೆ ಊಟಕ್ಕೆ ಅಡುಗೆ ಕೂಡ ಮಾಡೋಣ ಅಂತ ಹೇಳಿ ಹೋದೆ. ರಾತ್ರಿ ಸಾಂಬಾರಿತ್ತು, ಚಿಕನ್ ಸಾಂಬಾರು, ಅದಕ್ಕೆ ರೈಸ್ ಮಾಡಿಕೊಂಡ್ವು ಊಟಕ್ಕೆ ಅಂದ್ಬಿಟ್ಟು. ಫ್ರೆಂಡ್ಸ್, ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್ಸ್. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಚಾನಲ್ಗೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಕೂಡ ಶೇರ್ ಮಾಡಿ. ಪ್ಲೀಸ್ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗ್ತೀನಿ ಡೈಲಿ ವ್ಲಾಗ್ ಜೊತೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.